ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ಹುಟ್ಟಿದ ತಿಂಗಳು ನಿಮ್ಮ ಸ್ವಭಾವವನ್ನು ಹೇಳುತ್ತದೆ. ಜನವರಿಯಲ್ಲಿ ಹುಟ್ಟಿದವರ ಸ್ವಭಾವಗಳನ್ನು ನೋಡೋಣ. ನೀವು ಜನವರಿಯಲ್ಲಿ ಹುಟ್ಟಿದರೆ ಸಂಖ್ಯೆ 1 ನಿಮ್ಮನ್ನು ಆಳುತ್ತೆ. ಯಾರ ಮಾತು ಕೇಳಲ್ಲ, ನಿಮ್ಮದೇ ನಿರ್ಧಾರ. ಒಳ್ಳೆಯ ರೀಡರ್ ಗುಣ ಇರುತ್ತೆ. ಬೇರೆಯವರಿಗೆ ಹೋಲಿಸಿಕೊಂಡರೆ ನೀವು ತುಂಬ ಮೇಲ್ಮಟ್ಟಕ್ಕೆ ಯೋಚನೆ ಮಾಡುತ್ತೀರಾ. ಇನ್ನು ಫೆಬ್ರವರಿ, ಬಹಳ ಸೆಂಟಿಮೆಂಟಲ್, ಎಮೋಷ್ನಲ್, ಭಾವಜೀವಿಗಳು. ಯಾರನ್ನಾದರೂ ಹಚ್ಕೊಂಡು ಬಿಟ್ಟರೆ ಸಾಕು, ಜೀವನ ಪರ್ಯಂತ ಇಷ್ಟಪಡ್ತೀರಾ ಮತ್ತು ಜೀವನ ಪರ್ಯಂತ ಪ್ರೀತಿಗಾಗಿ ಹುಡುಕ್ತಾ ಇರ್ತೀರಾ. ಮಾರ್ಚ್ ತಿಂಗಳು, ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ನಿಮ್ಮದು ಬಹಳ ಚಂಚಲ ಮನಸ್ಸು. ಬಹಳ ಜನಕ್ಕೆ ಅವರ ಪ್ರೀತಿ ಪ್ರೇಮ ಹೆಚ್ಚು ದಿನ ನಿಲ್ಲೋಲ್ಲ. ನೀವು ಬಹಳಷ್ಟು ಹಣವನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಇನ್ನು ಏಪ್ರಿಲ್, ಮೊಂಡುತನ, ಹಠಮಾರಿ ಗುಣ ಜಾಸ್ತಿ. ನೀವು ಹೇಳಿದಂಗೆ ಜನ ಕೇಳಬೇಕು ಅಂದ್ಕೊಂಡಿರ್ತೀರ. ಸೃಜನಾತ್ಮಕ, ಮಾದಕ ಮತ್ತು ಬುದ್ಧಿವಂತ ಗುಣಗಳು ನಿಮ್ಮನ್ನು ಎಲ್ರಿಗೂ ಇಷ್ಟ ಆಗೋ ಥರ ಮಾಡುತ್ತೆ. ಮೇ ತಿಂಗಳು, ನಿಮ್ಮ ಅಭಿಪ್ರಾಯ ತಿಳಿಸೋದು ನಿಮಗೆ ಬಹಳ ಮುಖ್ಯ ಆಗಿರುತ್ತದೆ. ಕಲೆಗಳಲ್ಲಿ ಆಸಕ್ತಿ ಹೊಂದಿರ್ತೀರ. ಒಳ್ಳೆಯ ಪ್ರತಿಭಾನ್ವಿತ ಸಂಗೀತಗಾರ, ನಟ ಅಥವಾ ಬರಹಗಾರನಾಗಿರಬಹುದು. ಜೂನ್ ತಿಂಗಳು, ಬಹಳ ರೊಮ್ಯಾಂಟಿಕ್ ವ್ಯಕ್ತಿ, ಆದರೆ ಬೇರೆಯವರನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತೀರಾ. ಪ್ರೀತಿ ಜೀವನ ಅಷ್ಟೊಂದು ಚೆನ್ನಾಗಿ ಇರಲ್ವೇನೋ, ಆದರೆ ನೀವೊಬ್ಬರು ಅದ್ಭುತ ಪ್ರೇಮಿ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಳೆ ವಿಷಯಗಳನ್ನು ನೆನಪಿಸಿಕೊಂಡು ಕೊರಗ್ತಾ ಇರ್ತೀರ. ಜುಲೈ, ಪ್ರಾಮಾಣಿಕ, ಸಹಾನುಭೂತಿಯ ವ್ಯಕ್ತಿ. ನಿಮ್ಮ ಕುಟುಂಬಕ್ಕೆ ನೀವು ಆಳಾಗಿ ಕಾಳಜಿಯನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ರಕ್ಷಿಸಲು ಸಹಾಯ ಮಾಡ್ತೀರಾ. ಆಗಸ್ಟ್, ಸಮಾಜಕ್ಕೋಸ್ಕರ ದುಡಿಯೋ ವ್ಯಕ್ತಿ ನೀವು. ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡೋ ವ್ಯಕ್ತಿ. ಹೆಚ್ಚಿಗೆ ಕೆಲಸ ಮಾಡಿ ಇಲ್ಲದೇ ಇರೋ ಕಾಯಿಲೆ ಎಲ್ಲ ಮೈಯಲ್ಲೇ ಎಳ್ಕೊಳ್ತೀರ. ಬೇರೆಯವರಿಗೆ ಸ್ಫೂರ್ತಿ ತುಂಬೋ ಕೆಲಸ ಮಾಡ್ತೀರಾ. ಸೆಪ್ಟೆಂಬರ್, ಜೀವಿತಾವಧಿಯಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸಲು ನೀವು ಉದ್ದೇಶಿಸಲಾಗಿದ್ದೀರಿ, ಏಕೆಂದರೆ ನೀವು ಬುದ್ಧಿವಂತ ಮತ್ತು ಹೊಂದಿಕೊಳ್ಳುವಿರಿ. ಬಹಳ ಅಚ್ಚುಕಟ್ಟಾದ ಮನುಷ್ಯರು ನೀವು. ಅಕ್ಟೋಬರ್, ಅಯ್ಯೋ ಏನು ಅದೃಷ್ಟ ನಿಮ್ಮದು ಅಂದ್ಕೊಂಡಿದ್ದ ಸಾಧಿಸೇ ಬಿಡ್ತೀರಾ. ಬಹಳ ವಾದ ಮಾಡಿ ಗೆಲ್ಲಲೇಬೇಕು ಅನ್ನೋ ಗುಣ ಹೊಂದಿದ್ದೀರಾ. ನವೆಂಬರ್, ಒಳ್ಳೆ ಪಾಸಿಟಿವ್ ಆಲೋಚನೆಗಳು ಇರ್ತವೆ. ಕರುಣೆ, ಪ್ರೀತಿ, ಯಾರನ್ನಾದರೂ ಬೇಗ ಹಚ್ಕೊಳ್ಬಿಡ್ತೀರಾ. ಬೇಗ ಎಕ್ಸೈಟ್ ಆಗೋ ಬುದ್ಧಿ, ಒತ್ತಡಕ್ಕೆ ಒಳಗಾಗೋ ಗುಣ ಇರುತ್ತದೆ. ಇನ್ನು ಡಿಸೆಂಬರ್, ಬಹಳ ಪ್ರಾಕ್ಟಿಕಲ್ ಮನುಷ್ಯ. ತತ್ವಜ್ಞಾನದಲ್ಲಿ ಆಸಕ್ತಿ ಜಾಸ್ತಿ. ಸ್ಥಿರವಾದ ಜೀವನ ಶೈಲಿ ನಡೆಸ್ತೀರಾ. ಅದೃಷ್ಟವಂತರು ಪ್ರೀತಿ ನಿಮ್ಮನ್ನು ಕೈ ಹಿಡಿದುಕೊಂಡು ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.